ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೋನಾಕ್ಷಿ ಚಾನಲ್ಗೆ ಸ್ವಾಗತ. ನಾವಿವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಬೇಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಮೋರ್ ವೀಡಿಯೋಸ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನು ಅಂತ ನೋಡ್ಕೊಬೇಡೋಣ. ಚಕ್ಕೆ, ಏಲಕ್ಕಿ, ಲವಂಗ, ಒಣಮೆಣಸಿನ್ಕಾಯಿ, ಒಣಕೊಬ್ಬರಿ ಪುಡಿ ಮತ್ತು ಧನಿಯಾ ಪುಡಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋವಂತಹದ್ದು. ಇಲ್ಲಿ ಯಾವುದೇ ರೀತಿಯ ಪಾಕೆಟ್ ಪೌಡರ್ಸ್ನ ಯೂಸ್ ಮಾಡ್ತಿಲ್ಲ. ಮತ್ತು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ. ಸೊ ಇದನ್ನು ಹಚ್ಚಿಟ್ಕೋಬೇಕು. ಆಮೇಲೆ ಸ್ಟವ್ ಮೇಲೆ ಒಂದು ಸಣ್ಣದ ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹುರ್ಕೋಬೇಕು. ಹುರಿಯೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಫ್ಲೇವರ್ ಸಿಗುತ್ತೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಫಸ್ಟ್ ಹೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಈರುಳ್ಳಿ ಕಟ್ ಮಾಡಿರೋ ಪೀಸಸ್ ಕೂಡ ಅದಕ್ಕೆ ಆ್ಯಡ್ ಮಾಡಿ. ಈರುಳ್ಳಿ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಹುರಿಬೇಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗಿ ಬಿಡಿ ಸ್ವಲ್ಪ ಹೊತ್ತು. ನೆಕ್ಸ್ಟು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಸಾಲೆ ರುಬ್ಕೋಬೇಕು. ಫಸ್ಟು ಮಿಕ್ಸಿಯಲ್ಲಿ ಒಣಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಫುಲ್ ನುಣ್ಣಗಾಗಬೇಕು. ನುಣ್ಣಗಾಗೋವರೆಗೂ ಸ್ವಲ್ಪ 2-3 ಟೈಮ್ಸ್ ಆಫ್ ಮಾಡಿ ಆನ್ ಮಾಡಿ ಮತ್ತೆ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಅದಕ್ಕೇ ಧನಿಯಾ ಪುಡಿ, ಇದಾಗಲೇ ತೆಗೆದಿಟ್ಕೊಂಡಿರೋ ಧನಿಯಾ ಪುಡಿ ಮತ್ತು ಒಂದು ಚಿಟಿಕೆ ಅಷ್ಟು, 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಒಂದು 90% ಗ್ರೈಂಡ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ, ಕೊತ್ತಂಬರಿ, ಪುದೀನ ಇದೆಲ್ಲ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕೊತ್ತಂಬರಿ, ಪುದೀನ ಹಾಕಿದ್ದಾದಮೇಲೆ ಜಾಸ್ತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಮೀಡಿಯಮ್ ಇದರಲ್ಲಿ ಗ್ರೈಂಡ್ ಮಾಡಿದ್ರೆ ಸಾಕು. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿದ್ದಾದಮೇಲೆ 1.5 kg ಚಿಕನ್ ಬಾಯ್ಲ್ ಆಗೋದಕ್ಕೆ ಸರಿ ಹೋಗೋಂತಹ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂಚೂರು ಆಯಿಲ್ ಹಾಕಿ 2-3 ಟೇಬಲ್ ಸ್ಪೂನು ಆಯಿಲ್ ಹೀಟ್ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು 2-3 ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗೂ, ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಒಗ್ಗರಣೆನ ರೋಸ್ಟ್ ಮಾಡಿ. ನಂತರ ಇದಾಗಲೇ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಫ್ರೆಶ್ 1.5 kg ಬಾಯ್ಲರ್ ಚಿಕನ್ನ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಗ್ಗರಣೆಯಲ್ಲೇ ಆಯಿಲಲ್ಲೇ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕಾಗುತ್ತೆ ಇದನ್ನು. ಆಮೇಲೆ ಇದಕ್ಕೇ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೋಬೇಡಿ. ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆಯೇ ಪ್ಲೇಟ್ ಮುಚ್ಚಿಬಿಡಿ. ಸ್ವಲ್ಪ ಆಯಿಲಲ್ಲೇ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಾಯ್ಲ್ ಆಗುತ್ತೆ. ಒಂದು 4 to 5 ಮಿನಿಟ್ಸ್ ಒಗ್ಗರಣೆಯಲ್ಲಿ ರೋಸ್ಟ್ ಆಗಿದ್ದಾದಮೇಲೆ ಪ್ಲೇಟ್ ಓಪನ್ ಮಾಡಿ ಚೆನ್ನಾಗಿ ಕಲಸಿಬಿಡಿ. ಒಂದು ಸರಿ ಕಲಸಿದ್ದಾದಮೇಲೆ ಇದಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಬೌಲ್ನ ವಾಶ್ ಮಾಡ್ಕೊಂಡು ಅದಕ್ಕೇ ನೀರು ಮಿಕ್ಸ್ ಮಾಡಿ. ಆಮೇಲೆ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ತೆಳ್ಳಗಿದ್ರೂ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರಲ್ಲ. ಮಸಾಲೆ ಮತ್ತು ನೀರು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕಲಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ನ ಬಾಯ್ಲ್ ಮಾಡ್ತಾಯಿರಿ. ಜಾಸ್ತಿ ತಳ ಅಂಟಕ್ಕೂ ಬಿಡಬೇಡಿ ಮತ್ತು ಉಕ್ಕೋದಕ್ಕೂ ಬಿಡಬೇಡಿ. ಉಕ್ಕಿದ್ರೂ ತಳ ಅಂಟಿದ್ರೂ ಟೇಸ್ಟ್ ಕೆಟ್ಟೋಗುತ್ತೆ. ಆಮೇಲೆ ನಮ್ಮಮ್ಮ ಚಿಕನ್ ಮನೇಲಿ ಯಾವಾಗ ತಂದರೂ ಕೂಡ ಅದಕ್ಕೆ ದೃಷ್ಟಿ ತೆಗೆಯೋದೊಂದು ಅಭ್ಯಾಸ. ಏನು ಇದಾಗಬಾರ್ದು, ಫುಡ್ ಪಾಯ್ಸನಿಂಗ್ ಥರ ಆಗಬಾರ್ದು ಅಂತ ಒಣಮೆಣ್ಸಿನ್ಕಾಯಿ ಮತ್ತು ಕಲ್ಲುಪ್ಪು ತೊಗೊಂಡಿದ್ದಾರೆ. ಚೆನ್ನಾಗಿ ದೃಷ್ಟಿ ತೆಗೆದುಬಿಟ್ಟು ನಾವು ಟೇಸ್ಟ್ ಚೆನ್ನಾಗಿ ಬರಬೇಕು, ತಿಂದಿರೋ ಊಟ ಚೆನ್ನಾಗಿ ಡೈಜೆಷನ್ ಆಗಬೇಕು ಅಂತ ದೃಷ್ಟಿ ತೆಗೆದು ಇದನ್ನು ಹೊರಗಡೆ ಬಿಸಾಕ್ತಾರೆ. ಹಳ್ಳಿಗಳಲ್ಲಾದರೆ ಸೌದೆ ಒಲೆಗೆ ಹಾಕ್ಬಿಡ್ತಾರೆ ಉಪ್ಪನ್ನ. ಅದನ್ನು ಇಲ್ಲಿ ಜಸ್ಟ್ ಹೊರಗಡೆ ಬಿಸಾಕ್ತಿದ್ದಾರೆ ನಮ್ಮಮ್ಮ ಅಷ್ಟೇ. ಇದು ಆ್ಯಕ್ಚುಲಿ ನಮ್ಮ ತಾಯಿಯವ್ರದ್ದು ರೆಸಿಪಿ. ನಾನು ಜಸ್ಟ್ ಅವ್ರಿಗೆ ವಾಯ್ಸ್ ಓವರ್ ಕೊಟ್ಟು ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಚಿಕನ್ನು ಮತ್ತು ಸಾಂಬಾರು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಬೇಕು. ಬಿಸಿ ರಾಗಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ರೆಸಿಪಿನ ಯಾರೆಲ್ಲ ಇಷ್ಟಪಡ್ತೀರಾ, ಯಾರು ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಅವರೆಲ್ಲ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.